ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ನೆಟ್ಟಗಾಗದ ನೆಟ್ ಪರೀಕ್ಷೆ, ಎಐಡಿವೈಒ ಸಂಘಟನೆ ವತಿಯಿಂದ ಪ್ರತಿಭಟನೆ. ದೇವರಾಜ ಹೊಸಮನಿ ಜಿಲ್ಲಾ ಸಮಿತಿಯ ಸದಸ್ಯರು ಕೊಪ್ಪಳದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಯೂತ್ ಆರ್ಗನೈಸೇಷನ್ ವತಿಯಿಂದ ಯುಜಿಸಿ ನೆಟ್ ಪರೀಕ್ಷೆಯಲ್ಲಿನ ಅಕ್ರಮದಲ್ಲಿ ಭಾಗವಹಿಸಿದವರನ್ನ ತಕ್ಷಣವೇ ಬಂಧಿಸುವಂತೆ ಹಾಗೂ ಪರೀಕ್ಷೆ ನಡೆಸುವ ಎನ್ಟಿಎ ಏಜೆನ್ಸಿಯನ್ನ ರದ್ದುಗೊಳಿಸುವಂತೆ ತಹಸೀಲ್ದಾರ್ ರವಿ ವಸ್ತ್ರದ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಕೆ. ಯುಜಿಸಿ ನೆಟ್ ಪರೀಕ್ಷೆಯಲ್ಲಿನ ಅಕ್ರಮದಲ್ಲಿ ಭಾಗವಹಿಸಿದವರನ್ನ ತಕ್ಷಣವೇ ಬಂಧಿಸಬೇಕು ಎಂದು ಎಐಡಿವೈಒನ ಜಿಲ್ಲಾ ಸಮಿತಿ ಸದಸ್ಯರಾದ ದೇವರಾಜ ಹೊಸಮನಿ ಮಾತನಾಡಿ, ಇದೇ ಜೂನ್ 18ರಂದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯು ನಡೆಸಿದ ಯುಜಿಸಿ ನೆಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಎಂದು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನ ರದ್ದು ಮಾಡಲಾಗಿದೆ ಹಾಗೂ ತನಿಖೆಯನ್ನ ಸಿಬಿಐಗೆ ಒಪ್ಪಿಸಲಾಗಿದೆ. ಆದರೆ ಇದರಿಂದ 9 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ತೊಂದರೆಯಾಗಿದೆ. ಈ ವರ್ಷದಿಂದ ಪಿಎಚ್ಡಿ ಪ್ರವೇಶಕ್ಕೂ ನೆಟ್ ಪರೀಕ್ಷೆಗೆ ಪಾಸ್ ಆಗುವುದು ಕಡ್ಡಾಯ ಮಾಡಿದ್ರಿಂದಾಗಿ ಪಿಎಚ್ಡಿ ಪ್ರವೇಶಕ್ಕಾಗಿ ಕಾದು ಕುಳಿತ ವಿದ್ಯಾರ್ಥಿಗಳು ಹಾಗೂ ಮಹಾವಿದ್ಯಾಲಯಗಳ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅರ್ಹತೆ ಪಡೆಯುವುದಾಗಿ ಸ್ನಾತಕೋತ್ತರ ಪದವಿ ಮುಗಿಸಿದ ವಿದ್ಯಾರ್ಥಿಗಳು ಈ ಪರೀಕ್ಷೆಗೆ ಹಾಜರಾಗಿದ್ದರು. ಆದರೆ ಎಲ್ಲ ನೇಮಕಾತಿಗಳಲ್ಲಿಯೂ ನಡೆಯುವ ಭ್ರಷ್ಟಾಚಾರದ ಭೂತ ಈಗ ಈ ಪರೀಕ್ಷೆಗೂ ಬಂದು ಪಡೆದಿದೆ. ವೈದ್ಯಕೀಯ ವೃತ್ತಿಪರ ಶಿಕ್ಷಣಕ್ಕೆ ಪ್ರವೇಶ ಪರೀಕ್ಷೆಯಾದ ನೀಟಾಗಿ ನಡೆಯಲಿಲ್ಲ, ನೆಟ್ಟಗಾಗಲಿಲ್ಲ ಎಂದು ವ್ಯಂಗ್ಯವಾಡುವಂತಹ ಸ್ಥಿತಿ ಶಿಕ್ಷಣ ವ್ಯವಸ್ಥೆ ತಲುಪಿರುವುದು ದುರಂತ ಎಂದರು. ಪ್ರತಿಭಟನೆಯಲ್ಲಿ ಎಐಡಿವೈಒ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಶರಣು ಗಡ್ಡಿಯವರು ಮಾತನಾಡ್ತಾ, ಅಕ್ರಮಗಳ ಸರಮಾಲೆ ದುಡ್ಡಿದ್ದವರಿಗೆ ಉದ್ಯೋಗ, ದುಡ್ಡಿದ್ದವರಿಗೆ ಶಿಕ್ಷಣ ಎನ್ನುವ ವಾತಾವರಣವನ್ನ ಸೃಷ್ಟಿಸಿವೆ. ಜನಸಾಮಾನ್ಯರ ಬದುಕನ್ನ ಬೀದಿಗೆ ತಳ್ಳಿವೆ. ಲಕ್ಷಾಂತರ ಪರೀಕ್ಷಾರ್ಥಿಗಳ ಶ್ರಮವನ್ನ ಹಾಳು ಮಾಡಿದ ತಪ್ಪಿತಸ್ಥರನ್ನ ಕೂಡಲೇ ಬಂಧಿಸಿ ನಿರ್ದೇಶನೀಯ ಶಿಕ್ಷೆ ವಿಧಿಸಲು ಈ ಮೂಲಕ ಆಗ್ರಹಿಸುತ್ತದೆ. ಕಳೆದ 8 ವರ್ಷಗಳಲ್ಲಿ 48 ಬಾರಿ ಪರೀಕ್ಷೆಗಳನ್ನು ರದ್ದು ತಡೆಯಲಾಗಿದೆ. ಅಕ್ರಮದಲ್ಲಿ ಭಾಗಿಯಾದವರನ್ನ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಮಲ್ಲಪ್ಪ, ಹನುಮಂತ, ರಾಯ, ಮಹೇಶ್, ಇಮಾಂ ಸಾಬ್, ಮೌನೇಶ್ ಪರೀಕ್ಷಾರ್ಥಿಗಳು ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಭಾಗವಹಿಸಿದರು. ರವಿಕುಮಾರ್ ವಸ್ತ್ರದ್ ತಹಸೀಲ್ದಾರರ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ನೆಟ್ಟಗಣಕ್ಕೆ ಕಾರಣವಾಗಿರುವ ಎನ್ಟಿಎನ್ನು ಈ ಕೂಡಲೇ ರದ್ದುಗೊಳಿಸಿ ಎನ್ಟಿಎನ್ನು ರದ್ದುಗೊಳಿಸಿ ಎನ್ಇಟಿ ಪರೀಕ್ಷೆಯನ್ನು ಯುಜಿಸಿ ಅಡಿಯಲ್ಲಿ ಮಾಡಲೇಬೇಕು. ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡುತ್ತಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಇನ್ಕಿಲಾಬ್ ಜಿಂದಾಬಾದ್. ನೆಟ್ ಎಕ್ಸಾಮ್ ಸ್ಕ್ಯಾಮ್ ಆಗಿದೆ. ಇಂತಹ ಸಾಕಷ್ಟು ಎಕ್ಸಾಮ್ಗಳು ಕೂಡ ಇವತ್ತು ಸ್ಕ್ಯಾಮ್ ಆಗ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಇವತ್ತು ಕೇವಲ ನೆಟ್ ಎಕ್ಸಾಮ್ ಒಂದೇ ಸ್ಕ್ಯಾಮ್ ಅಲ್ಲ, ನಿರಂತರವಾಗಿ ನೀಟ್ ಎಕ್ಸಾಮ್ ಸ್ಕ್ಯಾಮ್ ಆಗಿರಲಿ, ಬೇರೆ ಎಕ್ಸಾಮ್ಗಳು ನಿರಂತರವಾಗಿ ಸ್ಕ್ಯಾಮ್ಗಳಾಗ್ತದೆ ನಮ್ಮ ದೇಶದಲ್ಲಿ. ಇದರಿಂದ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇವತ್ತು ಸಫರ್ ಆಗ್ತಾ ಇದ್ದಾರೆ. ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಂದ್ರೆ ವರ್ಷಾನ್ಗಟ್ಟಲೆ ಬೇಕಾಗುತ್ತೆ. ದುಡ್ಡು ಕೊಟ್ಟು ಕೆಲವು ಜನ ಇವತ್ತು ಎಕ್ಸಾಮನ್ನು ಪಾಸ್ ಮಾಡಿ ಅದನ್ನು ಸ್ಕ್ಯಾಮ್ ಮಾಡಿ ಇವತ್ತು ಪ್ರಾಮಾಣಿಕ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ. ಇದನ್ನು ನಿಲ್ಲಬೇಕಂದ್ರೆ ನಾವೆಲ್ಲ ಕೂಡ ಒಂದಾಗಬೇಕಾಗಿದೆ. ಇವತ್ತೇನು NTA ಕೇವಲ 2-3 ತಿಂಗಳಲ್ಲೇ 2-3 ಹಗರಣಗಳು ಇವತ್ತು ನಿರಂತರವಾಗಿ ನಡೀತಾ ಇದಾವೆ. ಅಂದರೆ ಇವತ್ತು ಪರೀಕ್ಷೆ ನಡೆಸ್ತಕ್ಕಂಥ ಸಂಸ್ಥೆಗಳು ಎಷ್ಟು ದೌರ್ಬಲ್ಯವಾಗಿದೆ ಅನ್ನೋದು ನಾವು ನೋಡ್ಬೋದಾಗಿದೆ. ಅದಾದ ನಂತರ ಕೇವಲ 8 ವರ್ಷದಲ್ಲಿ 48 ಪರೀಕ್ಷೆಗಳು ಇವತ್ತು ರದ್ದಾಗಿದೆ ಅಂತ ಪೇಪರಲ್ಲಿ ಬಂದಿದೆ. ಇವತ್ತು ನೋಡಿದರೆ ರೈತರ ಆತ್ಮಹತ್ಯೆ ಅಂತ ನಾವು ಕೇಳ್ತಾ ಇದ್ವಿ. ಇವತ್ತು ನಿರಂತರವಾಗಿ ವಿದ್ಯಾರ್ಥಿಗಳ ಆತ್ಮಹತ್ಯೆ ಆಗ್ತಾ ಇರೋದನ್ನು ನಾವು ನೋಡ್ಬೋದು. ಇವತ್ತು ಯಾಕಂದರೆ ಇಂಥ ಪರೀಕ್ಷಾ ಅಕ್ರಮಗಳು, ಸರಿಯಾದ ಸಮಯಕ್ಕೆ ಪರೀಕ್ಷೆ ನಡೀದೇ ಇರೋದು ಇವತ್ತು ವಿದ್ಯಾರ್ಥಿಗಳಿಗೆ ಆಗ್ತಕ್ಕಂಥ ದೊಡ್ಡ ಅನ್ಯಾಯ. ಒಂದು ಎಕ್ಸಾಮನ್ನು 1 ವರ್ಷ 2 ವರ್ಷಗಳ ಕಾಲ ನಿರಂತರವಾಗಿ ಓದಿ ಇವತ್ತು ಪರೀಕ್ಷೆ ಬರೀತಾರೆ, ರದ್ದುಗೊಳ್ತವೆ. ಮತ್ತು ಅದರಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಮಾಡಿ ಇವತ್ತು ಕೆಲವು ಜನ ಇವತ್ತು ಪರೀಕ್ಷೆಯನ್ನು ಬರೆದು ಉನ್ನತ ಮಟ್ಟಕ್ಕೆ ಹೋಗ್ತಾರೆ. ಆದರೆ ಇವತ್ತು ಬಡವ್ರ ಮಕ್ಕಳು, ರೈತರ ಮಕ್ಕಳು, ಕಾರ್ಮಿಕರ ಮಕ್ಕಳು ಇವತ್ತು ಓದಬೇಕಂದ್ರೆ ತುಂಬ ಕಷ್ಟ ಆಗಿದೆ. ಅದಕ್ಕೆ ನಾವು ಇವತ್ತು ಎಐಡಿವೈಒದಿಂದ ಇದನ್ನು ಖಂಡಿಸುತ್ತಾ ದೇಶವ್ಯಾಪಿ ಹಲವಾರು ಹೋರಾಟಗಳನ್ನ ಇವತ್ತು ಬೆಳೆಸ್ತಾ ಇದೆ. ಈ ಒಂದು ಹೋರಾಟ ಕೂಡ ಇವತ್ತು ನಾವು ಕೊಪ್ಪಳದಲ್ಲಿ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಎಷ್ಟು ಜನ ಭಾಗವಹಿಸಿದ್ರಿ ಇವತ್ತು ಬಂದು ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ.